ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಈ ಥರ ಗೊಂಬೆಗಳು ಎಷ್ಟು ಜನಕ್ಕೆ ನೆನಪಿದೆ? ನಾವು ಚಿಕ್ಕ ವಯಸ್ಸಿರಬೇಕಾದ್ರೆ ನಮ್ಮ ಹೊಲದಲ್ಲೆಲ್ಲ ಈ ಥರ ಇಡ್ತಾಯಿದ್ರು, ಅಂದರೆ ಪಕ್ಷಿಗಳೇನು ಬರಬಾರ್ದು ಅಂತ. ಯಾರಿಗೆಲ್ಲ ನೆನಪಿದೆ ಅಂತ ಕಾಮೆಂಟ್ ಮಾಡಿ. ಇದು ಗುರುವಾರದ ಬ್ಲಾಗ್. ನಾವು ಬುಧವಾರ ವಿಶಾಲ್ ಮೆಗಾ ಮಾರ್ಟ್ಗೆ ಹೋಗಿದ್ವಿ, ಆದರೆ ಅಲ್ಲಿ ಏನು ಸರಿಯಾಗಿ ಶಾಪಿಂಗ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಗುರುವಾರ ನಾವು ದಿ ಬಿಗ್ ಮಾರ್ಕೆಟ್ಗೆ ಹೋಗಿದ್ವಿ. ನನ್ನ ಮಕ್ಕಳು ಮತ್ತು ನಮ್ಮ ಅತ್ತೆ ಮಗಳು ಫುಲ್ ಎಂಜಾಯ್ ಮಾಡಿದ್ರು, ಯಾಕಂದರೆ 2 ದಿನ ಶಾಪಿಂಗಲ್ಲೇ ಇದ್ವಿ. ಅದಕ್ಕೋಸ್ಕರ ಇಲ್ಲಿ ಫ್ರೂಟ್ಸು ವೆಜಿಟೇಬಲ್ ಎಲ್ಲ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ರು, ಅದನ್ನು ನೋಡಿದ್ರೇ ಒಂಥರ ಖುಷಿ ಅನಿಸುತ್ತೆ. ಎಷ್ಟು ನೀಟಾಗಿ ಜೋಡಿಸಿದ್ರು, ತುಂಬ ಚೆನ್ನಾಗಿ ಜೋಡಿಸಿದ್ರು. ಹಾಗೆ ಮಕ್ಕಳಿಗೆಲ್ಲ ಸ್ವಲ್ಪ ಫ್ರೂಟ್ಸ್ ಎಲ್ಲ ಬೇಕಾಗಿತ್ತು, ಆ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದ್ವಿ. ಆದರೆ ಇಲ್ಲಿ ರೇಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು. ಈ ಥರ ಮಾರ್ಟ್ಗಳಲ್ಲೆಲ್ಲ ಸ್ವಲ್ಪ ರೇಟೇ ಜಾಸ್ತಿನೇ ಇರುತ್ತೆ. ಇನ್ನೇನು ಮಾಡೋದು, ಮಕ್ಕಳು ಕೇಳ್ತಾರೆ ಅಂತ ಹೇಳ್ಬಿಟ್ಟು ಕೊಡಿಸಿದ್ವಿ. ಹಾಗೆ ಹೋಮ್ ಡೆಕೋರೇವ್ ಐಟಮ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ತುಂಬ ಯೂನಿಕ್ ಕಲೆಕ್ಷನ್ ಎಲ್ಲ ಇತ್ತು. ಗಿಫ್ಟ್ ಐಟಮ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ನನಗೆ ಅದನ್ನ ನೋಡೇ ಫುಲ್ ಖುಷಿ ಆಯಿತು. ಎಷ್ಟು ಕ್ಯೂಟಾಗಿ ಇತ್ತು ಗೊತ್ತಾ ಗಿಫ್ಟ್ ಐಟಮ್ ಎಲ್ಲನೂ. ಹಾಗೆ ಮನೆಗೆ ಏನು ಡೆಕೋರೇಟಮ್ ಎಲ್ಲ ಇತ್ತಲ್ಲ, ಅದು ಫುಲ್ ಯೂನಿಕ್ ಕಲೆಕ್ಷನ್, ತುಂಬ ಅಂದರೆ ತುಂಬ ಕ್ಯೂಟಾಗಿತ್ತು. ಪರ್ಸ್ನಲಿ ನನಗೆ ಈ ಪಿಕಾಕ್ ತುಂಬ ಇಷ್ಟ ಆಯಿತು. ಆದರೆ ರೇಟ್ ಎಲ್ಲ ತುಂಬಾ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಸುಮ್ಮನೆ ನೋಡ್ಕೊಂಡು ಬಂದ್ವಿ. ಈ ಥರ ಮಾರ್ಟ್ಗಳಲ್ಲೆಲ್ಲ ಎಷ್ಟು ನೀಟಾಗಿ ಜೋಡಿಸಿರ್ತಾರಲ್ಲ, ಅದು ನೋಡೋಕ್ಕೆ ಫುಲ್ ಖುಷಿ ಅನಿಸುತ್ತೆ. ಹಾಗೆ ಇದು ವಾಟರ್ ಕ್ಯಾನ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲ ಕಾಸ್ಟ್ಲಿನೇ ಇತ್ತು, ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ನಾವು ಇಲ್ಲಿ ಸ್ವಲ್ಪ ಪಾತ್ರೆಗಳು ಮತ್ತು ಗ್ರಾಸರೀಸ್ ಎಲ್ಲ ತೊಗೊಂಡು ಬಂದ್ವಿ. ತುಂಬ ಯೂನಿಕ್ ಕಲೆಕ್ಷನ್ ಇತ್ತು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್.